Hey guys, good morning. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೇಗ ಬೇಗ ಬಂದು ಚಿಂಟುಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎದ್ದಿದ್ದೇ ಲೇಟು, ಫುಲ್ ಗಾಬರಿ ಗಾಬರಿ ಆಗ್ತಾ ಇದೆ. ಏನ್ ಮಾಡೋದು ಬಿಡೋದು ಅಂತ. ಬನ್ನಿ ಹೇಳ್ತೀನಿ ಅದೇನಾಯ್ತು ಅಂತ. ಇವತ್ತು ಏನಾಯಿತು ಗೊತ್ತಾ? ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ, 5 ಗಂಟೆಗೆ ಎದ್ದೆ. ಬಟ್ ಇನ್ನೂ ಅಭ್ಯಾಸ ಇಲ್ಲ ಅಲ್ಲ ನನಗೆ. ಅಮ್ಮನ ಮನೆ ಬೇಗ ಮಲ್ಕೊಂಡು ಬಿಡ್ತಾ ಇದ್ದೆ, ಸೊ ಎದ್ದೊಳ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಬೇಗ ಎದ್ದೊಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. 5 ಗಂಟೆಗೆ ಎದ್ದೆ. 2 ಡೇಸ್ ಬ್ಯಾಕ್ ಎಲ್ಲ ಜರ್ನಿ ಮತ್ತು ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೆ ಅಲ್ಲ, ತಲೆನೋವೆಲ್ಲ ಇತ್ತಲ್ಲ. ಸೊ ಹಾಗಾಗಿ ನನಗೆ ಕಣ್ಣು ಒಂಥರ ಪೇನಿಂಗ್ ಇತ್ತು. ಸೊ ಎದ್ರೂ ನನಗೆ ಕುತ್ಕೊಳ್ಳೋ ಮನಸ್ಸಿಲ್ಲ, ಆ ರೀತಿ ಆಯಿತು. ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿದೆ, ಧ್ಯಾನ ಎಲ್ಲ ಮಾಡಿದೆ. ಬಟ್ ಆಮೇಲೆ ಮತ್ತೆ ಅಲ್ಲೇ ಕೆಳಗೆ ಮಲ್ಕೊಂಡ್ಬಿಟ್ಟೆ. ಆಮೇಲೆ ನನ್ನ ಮಗ ಬಂದು ಗಲಾಟೆ ಮಾಡ್ದ ಒಂದು 6 o'clock ಥರ. ಸೊ ಹೋಗಿ ಅವನ ಜೊತೆ ಹೋಗಿ ಮಲ್ಕೊಂಡೆ. ಎದ್ದಾಗ 8 ಗಂಟೆ, 7 ಗಂಟೆ 55 ನಿಮಿಷ ಗೈಸ್. ಎದ್ನೋ ಬಿದ್ನೋ ಅಂತ ಕೆಳಗೆ ಬಂದೆ. ಹೋಗ್ಲಿ, ಆ್ಯಕ್ಚುಲಿ ನನಗೆ ಚಿಂಟುಗೆ ಬೇರೆ ತಿಂಡಿ ಮಾಡೋ ಪ್ರೋಗ್ರಾಮ್ ಇತ್ತು. ಬಟ್ 8 ಗಂಟೆ ಆಗಿದ್ದರಿಂದ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ನೆನ್ನೆನೂ ಚಪಾತಿ ಮಾಡಿದ್ದೆ, ಸೊ ಚಪಾತಿ ಇಟ್ಟಿತ್ತು, ಆಗತ್ತೆ ಅಂದ್ಬಿಟ್ಟು ಕೆಳಗಡೆ ಬಂದೆ. ಕೆಳಗಡೆ ಬಂದು ನೋಡಿದ್ರೆ ಫುಲ್ ಶಾಂತವಾಗಿದೆ ಅಡುಗೆ ಮನೆ. 8 ಗಂಟೆ ಟೈಮಲ್ಲಿ ನಮ್ಮನೆ ಅಡುಗೆ ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ ಅಂತ ನನಗೆ ಒಂದು ಮೊಮೆಂಟ್, ಇದು ನಮ್ಮನೆನಾ ಅಲ್ವಾ ಅಂತ ಯೋಚನೆ ಆಗ್ಬಿಡ್ತು. ಆ್ಯಂಡ್ ಇಷ್ಟೊತ್ತಿಗಾಗಲೇ ಸ್ಟವ್ಗಳು ಉರಿತಾ ಇರಬೇಕಿತ್ತು, ಬಟ್ ಇಲ್ಲ, ಕಾಣ್ತಾ ಇಲ್ಲ. ಯಾಕೆ? ಏನ್ ವಿಷಯ ಅಂತ ಯೋಚನೆ ಮಾಡಿದ್ರೆ ಏನೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾನು ಊರಿಂದ ನೆನ್ನೆಯಿಂದ ಬಂದಿರೋದ್ರಿಂದ ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಮನೆ ಎಲ್ಲ ಕ್ಲೀನ್ ಮಾಡೋ ಭರದಲ್ಲಿದ್ದೆ. ಹಾಗಾಗಿ ನನಗೆ ಏನೂ ಗೊತ್ತಿಲ್ಲ. ನಿಶ್ಶಬ್ದವಾಗಿ ಶಾಂತವಾಗಿ ನನಗೆ ಗಾಬರಿ ಆಗೋಯ್ತು. ಏನಿದು ಇಷ್ಟೊಂದು ಶಾಂತವಾಗಿದೆಯಲ್ಲ ಅಂತ. ನನಗೆ ಯಾವುದೇ ರೀತಿ ಕ್ಲೂಸ್ ಇಲ್ಲ, ಏನೂ ಇಲ್ಲ ಇವತ್ತು. ಸೊ ಏನು ಕತೆ ನೋಡಿದೆ, ಹಿಂದೆ ಮುಂದೆ ಎಲ್ಲ ನೋಡಿದೆ. ಆಮೇಲೆ ನನಗೆ ನಾನೇ ಅಂದ್ಕೊಂಡೆ, ಓ ಚಿಂಟು ಅವ್ರ ಅಜ್ಜಿ ಇಲ್ಲ, ಚಿಂಟು ಅವ್ರ ಅಜ್ಜಿ ಹೊರಗಡೆ ಹೋಗಿದ್ದಾರೆ. ಹೋ ಮೈ ಗಾಡ್, ಏನಪ್ಪ ಮಾಡೋದು? ನೋಡಿದ್ರೆ ಚಿಂಟು ಅವ್ರ ಪಪ್ಪನೂ ಎದ್ಬಿಟ್ಟೆಲ್ಲ ಹೋಗಿದ್ದಾನೆ. ಸೊ ಈಗ ಏನು ಮಾಡೋದು? ಟೈಮ್ ಬೇರೆ ಆಗಿಬಿಟ್ಟಿದೆ. ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ಬಂದೆ. ಈಗ ಮತ್ತೆ ಹೊಸ್ದಾಗಿ ತಿಂಡಿ ಮಾಡಬೇಕು. ಸೊ ಮತ್ತೆ ಚಪಾತಿ ಹಿಟ್ಟನ್ನು ಕಲಿಸ್ದೆ. ಕ್ಯಾರೆಟ್ ಪಲ್ಯ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ಸೊ ಇವಾಗ ಚಿಂಟುದು ತಿಂಡಿ ಆಯಿತು. ಚಿಂಟು ಪಪ್ಪಾಗೂ ನನಗೂ ತಿಂಡಿ ಮಾಡ್ಕೊಂಡಿದ್ದೀನಿ. ಚಿಂಟು ಪಪ್ಪಾಗೂ ಕಾಲ್ ಮಾಡಿದೆ, ಎಲ್ಲಪ್ಪ ಹೋಗಿದೆಯಾ, ತಿಂಡಿಗೆ ಬಾ ಅಂತ. ಬಿಕಾಸ್ ಗಿಲ್ಟಿ ಫೀಲ್ ಆಗ್ಬೋದಲ್ಲ. ಸೊ ಅವ್ರ ಅಮ್ಮನೂ ಇಲ್ಲ, ಅವ್ರ ಅಮ್ಮ ದಿನ ಮಾಡಿಕೊಡ್ತಾಯಿದ್ರು. ಈಗ ನಾನು ಬೇರೆ ಲೇಟಾಗಿ ಎದ್ದಿದ್ದೀನಿ, ನಾನು ಮಲಗಿದ್ದೀನಿ. ಸೊ ತಿಂಡಿ ಮಾಡಿಕೊಡು ಅಂತ ನನ್ನನ್ನು ಎಬ್ಬಿಸೋಕ್ಕಾಗಲ್ಲ. ಏನು ಮಾಡೋದು ಅಂತ ಅವನು ಎಲ್ಲಾದರೂ ತಿಂಡಿ ಹೊರಗೆ ಹೋದ್ನ ಅಂದ್ಕೊಂಡೆ. ಮೋಸ್ಟ್ ಪ್ರಾಬ್ಲಿ ಅವನು ಶೇವಿಂಗ್ ಎಲ್ಲೋ ಹೋಗಿರ್ಬೇಕು ಅನ್ಕೊತೀನಿ. ಐ ಆಮ್ ನಾಟ್ ಶ್ಯೂರ್, ಬಟ್ ನನ್ನ ಕರ್ತವ್ಯ. ಸೊ ಯಾರು ಏನೂ ಅಂದ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನೇ ಕಾಲ್ ಮಾಡಿ ಬಾರಪ್ಪ ತಿಂಡಿಗೆ ಅಂತ ಕರೆದೆ. ಎಲ್ಲಿದ್ದೀಯಾ ಅಂತ. ಅಂಕೋಲಾದಲ್ಲಿದ್ದೀನಿ ಅಂತ ಹೇಳ್ದ. ಬರ್ತೀನಿ ಅಂದ. ಏನು ಮಾಡ್ತಾನೆ ಅಂತ ಅವನಿಗೆ ಗೊತ್ತು. ಸೊ ಆಲ್ರೆಡಿ ಲೇಟ್ ಆಗಿದೆ, ಮತ್ತು ಪಲ್ಯ ಮಾಡಿ ಕಾಯ್ಕೊಂಡು ಕೂರೋದು ಬೇಡ. ನಮ್ಮಮ್ಮ ಹೇಗೂ ಫ್ರೆಶ್ಶಾಗಿ ಚಟ್ನಿ ಪುಡಿ ಮಾಡಿಕೊಟ್ಟಿದ್ದಾರೆ, ಫ್ರೆಶ್ಶಾಗಿ ತುಪ್ಪ ಇದೆ. ಸೊ ಆ್ಯಸ್ ಯೂಶ್ವಲ್ ಬೆಲ್ಲ ಇದೆ, ಅದನ್ನು ಹಾಕ್ಬಿಟ್ಟು ಕೊಡ್ತೀನಿ. ಅಕಸ್ಮಾತ್ ಅವನು ತಿಂಡಿ ತಿಂದಾನೆ ಮನೆಗೆ ಬಂದರೆ, ಅಥವಾ ಹೋಟ್ಲಲ್ಲೇ ತಿಂಡಿ ತಿನ್ಕೊಂಡು ಬಂದರೆ ಅದು ಅವರಿಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಕರೆಯೋದಂತೂ ಕರೆದಿದ್ದೀನಿ, ಇಟ್ಸ್ ಮೈ ಡ್ಯೂಟಿ. ಬನ್ನಿ ಈಗ ಹೋಗಿ ನಾವು ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ, ಟೈಮ್ ಆಗಿದೆ. ಗೈಸ್ ಬನ್ನಿ, ಬಟ್ಟೆ ನೆನೆ ಹಾಕೋಣ, ಆಮೇಲೆ ಬಂದು ವಾಶ್ ಮಾಡೋಣ. ಯಾರೋ ಲೈಟ್ ಬೇರೆ ಹಾಕಿದ್ದಾರೆ, ಆಫ್ ಮಾಡಿಲ್ಲ. ಗೈಸ್ ಚಿಂಟು ಅವ್ರ ಪಪ್ಪಂದು ಇನ್ನೂ ಸ್ನಾನ ಆಗಿಲ್ಲ. ಬನ್ನಿ ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಬರೋಣ. ಏನ್ ಗೊತ್ತಾ ಗೈಸ್, ನಾನು ಇವಾಗೇನು ಈ ಪೊರ್ಕೆನಲ್ಲಿ ಗುಡಿಸ್ತಾ ಇದ್ದೀನಲ್ಲ, ಈ ಪೊರ್ಕೆ ಬಗ್ಗೆ ಅಂತೂ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲ ಈ ರೀತಿ ಯೂಸ್ ಮಾಡಿದಾಗ ಕಾಮೆಂಟ್ಸು ಆಯ್ತಾ. ಇದು ಆಕ್ಚುಲಿ ದನದ ಕೊಡ್ಕೆನ ಗುಡ್ಸೋ
ಪೊರ್ಕೆ, ಮತ್ತೆ ಹೊರಗಡೆ ಬೀದಿ ಗುಡ್ಸೋ ಪೊರ್ಕೆ, ಇದನ್ನ ಒಳಗಡೆ ಯೂಸ್ ಮಾಡ್ತಾ ಇದೆಯಲ್ಲ. ನೀನ್ ಕಸ ಗುಡ್ಸಲ್ಲ ಅನ್ನೋದು ನಮಗೆ ಗೊತ್ತು, ನೀನ್ ಕೆಲಸ ಮಾಡಲ್ಲ ಅಂತ. ಇಲ್ಲಿ ಸ್ಕೋಪ್ ತಗೊಳಕ್ಕೆ, ಶೋ ಆಫ್ ಮಾಡಕ್ಕೆ ಪೊರ್ಕೆ ಹಿಡ್ಕೊಂಡು ಬಂದಿದೀಯ. ಪಾಪ ನಿನಗೆ ಗುಡ್ಸೋಕ್ ಬಂದ್ರೆ ಅಲ್ವಾ ಅಂದ್ಬಿಟ್ಟು ಈ ರೀತಿಯಾದ ತುಂಬಾ ಕಾಮೆಂಟ್ಸ್ಗಳು. ಬಟ್ ನಿಜ ಹೇಳ್ತೀನಿ, ನಮ್ಮನೇಲಿ ನಾವು ಯೂಸ್ ಮಾಡೋದು ಇದೇ ಪೊರ್ಕೆನೆ. ಬಟ್ ನಾನ್ ಮೇಲ್ಗಡೆ ಯೂಸ್ ಮಾಡೋಕ್ ಬೇರೆದ್ ಇಟ್ಕೊಂಡಿದೀನಿ. ಆಮೇಲೆ ಲೈಕ್ ಈ ರೀತಿ ಇನ್‌ಸ್ಟಾಗ್ರಾಮಲ್ಲೆಲ್ಲ ಕಾಮೆಂಟ್ಸ್ ಬಂದ್ಮೇಲೆ, ಇಲ್ಲ ಬೇಡ ಅಂದ್ಬಿಟ್ಟು ನಾನು ನಾವುಗಳು ಯೂಸ್ ಮಾಡೋ ತರ ಲೈಕ್ ಉದುರುತ್ತಲ್ಲ ಅದು ಕಸ ಎಲ್ಲ. ಸೊ ಅಂಥದ್ದು ಪೊರ್ಕೆ ತಗೊಬಂದು ಇಟ್ಕೊಂಡಿದೀನಿ. ಬಟ್ ಇಲ್ಲಿ ಇದೇ ಪೊರ್ಕೆನೆ. ಇಲ್ಲಿ ಮನೆ ಒಳಗಡೆಗೂ ಐ ಮೀನ್ ಬೇರೆ ಬೇರೆ ಪೊರ್ಕೆ ಇಟ್ಟಿರ್ತೀವಿ. ಮನೆ ಒಳಗೂ ಇದೇ ಪೊರ್ಕೆನಲ್ಲೇ ನಾವು ಕಸ ಗುಡ್ಸೋದು, ಹೊರಗಡೆನೂ ಇದೇ ಪೊರ್ಕೆನಲ್ಲಿ ಕಸ ಗುಡ್ಸೋದು. ಬಟ್ ಒನ್ ಥಿಂಗ್ ಏನಪ್ಪಾ ಅಂದ್ರೆ, ಈ ಪೊರ್ಕೆನಲ್ಲಿ ಕಸ ಗುಡ್ಸಿದ್ರೆ, ಮನೆ ಕಸ ಗುಡ್ಸಿದ್ರೆ ಕಸ ಬರಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಬಟ್ ತುಂಬಾ ಚೆನ್ನಾಗ್ ಬರುತ್ತೆ, ತುಂಬಾ ಈಸಿ ಸಹ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ನೋಡಿ ಗೈಸ್, ನಮ್ಮನೆ ಪೂಜೆ ಎಲ್ಲ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಯಾರ್ ಮಾಡಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂಟು ಅವ್ರ ಪಪ್ಪ. ಚಿಂಟು ಅವ್ರ ಪಪ್ಪ ಹೊರಗಡೆ ಹೋಗಿದ್ದ ಅಲ್ಲ, ಸೊ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಈಗ ಹಾಲ್ನಲ್ಲಿ ಕೂತಿದ್ದಾನೆ. ಬನ್ನಿ, ಬೇಗ ಬೇಗ ಹೋಗಿ ತಿಂಡಿನ ಕೊಟ್ಬಿಟ್ಟು ಬರೋಣ. ಹೇಳಿದ್ದೆ ಅಲ್ಲ ನಿಮ್ಗೆ, ಇವತ್ತು ಚಪಾತಿ ಜೊತೆ ಚಟ್ನಿ ಪುಡಿ ಮತ್ತೆ ಬೆಲ್ಲ ತುಪ್ಪ ಕೊಡ್ತೀನಿ ಅಂತ. ಸೊ ನೋಡಿ, ಅದನ್ನ ರೆಡಿ ಮಾಡ್ಕೊಂಡಿದೀನಿ. ಬನ್ನಿ ಈಗ ಕೊಟ್ಬಿಟ್ಟು ಬರೋಣ. ನಮ್ಮ ಉತ್ತರ ಕನ್ನಡದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಂತೆ, ಟೀ ಅಂತೆ ಅಂತೆಲ್ಲ ಕುಡಿಯಲ್ಲ. ತಿಂಡಿ ಆದ್ಮೇಲೆ, ಆದ ತಕ್ಷಣ ಅವ್ರಿಗೆ ಈ ರೀತಿ ಟೀ ಬೇಕು, ಅಥವಾ ತಿಂಡಿ ಜೊತೆನೆ ಒಂದ್ ಕೈಯಲ್ಲಿ ಚಪಾತಿ ಇಟ್ಕೊಂಡು ತಿಂತಾ ಇರ್ತಾರೆ, ಇನ್ನೊಂದ್ ಕೈಯಲ್ಲಿ ಟೀ ಕುಡಿತಾ ಇರ್ತಾರೆ. ಸೊ ಈ ರೀತಿಯಾಗಿ ಅವ್ರಿಗೆ ಅಭ್ಯಾಸ. ಬನ್ನಿ ಇವಾಗ ಹೋಗಿ ಚಿಂಟು ಅವ್ರ ಪಪ್ಪಂಗೆ ಟೀ ಮತ್ತೆ ಚಕ್ಲಿ ಕೊಟ್ಬಿಟ್ಟು ಬರೋಣ. ಅವನಿಗೆ ಟೀ ಜೊತೆಗೆ ಏನಾದ್ರೂ ಒಂದ್ ಇರ್ಬೇಕು ತಿನ್ನೋಕೆ. ಸೊ ಆಲ್ಮೋಸ್ಟ್ ಹೀಗೆ ಚಕ್ಲಿ ಅಂತೆ ಅಥವಾ ರಸ್ಕ್ ಅಂತೆ, ಬ್ರೆಡ್ ಅಂತೆ, ಈ ರೀತಿ ಯಾವ್ದಾದ್ರು ಒಂದ್ ಇರ್ಬೇಕು. ಇವತ್ತು ಹೇಗೂ ಚಕ್ಲಿ ಇತ್ತಲ್ಲ ಅಮ್ಮ ಮಾಡ್ಕೊಟ್ಟಿರೋದು, ಸೊ ಅದನ್ನೇ ಕೊಡೋಣ ಅಂದ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ದೀನಿ. ತಿಂಡಿ ಕೆಲ್ಸ ಅಂತೂ ಆಯ್ತು. ಇವಾಗ ಚಿಂಟು ಸ್ಕೂಲ್‌ಗೆ ಊಟ ತಗೊಂಡೋಗ್ಬೇಕು. ಊಟ ತಗೊಂಡೋಗ್ಬೇಕು ಅಂದ್ರೆ ಸಾರ್ ಬೇಕಲ್ಲ. ಸೊ ಈಗ ಸಾರ್ ಮಾಡೋಣ ಅಂತ ಬಂದಿದ್ದೀನಿ. ಅಮ್ಮ ಕೊಟ್ಟಿರೋ ಅವರೆಕಾಳಿತ್ತು ಅಲ್ಲ, ಹೇಗೂ ನಮ್ಮಪ್ಪ ನೋಡಿ ಮಗಳಿಗೆ ಅಂತ ಕಷ್ಟಪಟ್ಟು ಕೊಟ್ಟಿದ್ರು ಅಲ್ಲ. ಸೊ ಈಗ ಅದ್ರಲ್ಲಿ ಸಾರ್ ಮಾಡೋಣ ಅಂತ ಬಂದಿದ್ದೀನಿ. ಜೊತೆಗೆ ನಾನು ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ. ಅದನ್ನ ಹಾಗೆ ಒಂದ್ ಕೈಯಲ್ಲಿ ಕುಡ್ಕೊಂಡು, ಇನ್ನೊಂದ್ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು, ಹಿಂಗೆ ಅಡ್ಗೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸಿಮ್ಮಿ, ತಿನ್ನು ಚಿನ್ನ, ತಿನ್ನಮ್ಮ. ಚಪಾತಿ ಚಪಾತಿ ತಿನ್ನು, ತಿನ್ನಪ್ಪ. ಇಲ್ಲಿ ತಿನ್ನು, ಜಾಣ, ಇಲ್ಲಿ ತಿನ್ನು, ತಿನ್ನಮ್ಮ. ಸಿಮ್ಮಿ, ಚಪಾತಿ ತಿನ್ನು ಬಾ. ಬೇಡ, ಆಮೇಲೆ ತಿಂತಿ, ಬಾ. ಇಲ್ಲಿ ಬಾ, ತಿನ್, ತಿನ್ನಪ್ಪ, ತಿನ್ನಪ್ಪ. ಇನ್ನೊಂದು ತರಲಾ, ತಗೊಬರ್ತೀನಿ ತಾಳು. ಗೈಸ್, ನಮ್ಮ ಸಿಮ್ಮಿ ಪರವಾಗಿಲ್ಲ ಗೈಸ್, ತಿಂತಾ ಇದ್ದಾಳೆ. 2 ಚಪಾತಿ ತಿಂದ್ಲು. ಇನ್ನೊಂದು ತೊಗೊಂಬರ್ತೀನಿ. ಪಾಪ, ಅದು ತಿನ್ನೋದು ಹೆಚ್ಚು, ನಾನು ಕೊಡೋದು ಹೆಚ್ಚು. ಮತ್ತೆ ಮನ್ಸು ಚೇಂಜ್ ಮಾಡ್ಕೊಂಡು ಬಿಡ್ತಾಳೆ. ಬನ್ನಿ ಹೋಗೋಣ, 2 ತೊಗೊಂಡು ಹೋಗೋಣ ಅಲ್ಲ. ಬನ್ನಿ, ಅದು ತಿಂದರೆ ನಂಗೆ ಸಮಾಧಾನ. ನೋಡಿ, ಆಲೇ ಮನ್ಸು ಚೇಂಜ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ಬಾ ಬಾ, ಎದ್ಯಾ ಜಾಣ, ತಿಂತಾ ಇದ್ದಾಳೆ ಗೈಸ್. ಇವಾಗ ಸಿಮ್ಮಿಗೆ ಒಂದ್ ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗೋಣ. ಹಾಗೆ ಪಾಪ ಅದ್ರದ್ದಿರುತ್ತಲ್ಲ ಡೈಲಿ ಆಕ್ಟಿವಿಟೀಸು, ಅನ್ಲೋಡು, ಸುಸ್ಸು ಎಲ್ಲ, ಅದನ್ನೆಲ್ಲ ಮಾಡಿಸ್ಕೊಂಡು ಬರೋಣ ಬನ್ನಿ. ಗೈಸ್, ಪಾತ್ರೆ ತೊಳೆದಾಯ್ತು. ಬನ್ನಿ ಇವಾಗ ಸಾರು ಮಾಡೋಣ. ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಸಾರು ಮಾಡೋಣ. ಅನ್ನ ಮಾಡಿಟ್ಟೆ, ಅನ್ನದ ಕೆಲಸ ಮುಗೀತು. ಸಾರು ಮಾಡಿಟ್ಬಿಟ್ಟು ನಾವೀಗ ಬಟ್ಟೆ ಒಗಿಬೇಕು. ಫಸ್ಟು ಸಾರು ಮಾಡೋಣ. ಬನ್ನಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಸಾರಿಗೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡಿ ಈಗ ಸಾರು ಮಾಡ್ತೀನಿ. ಬನ್ನಿ. ನಾನಿವತ್ತು ಮಾಡ್ತಾ ಇರೋದು ನಮ್ಮಮ್ಮ ಕೊಟ್ಟಿರೋ
ಅವರೆಕಾಳಿಂದ ಸಾರನ್ನ ನಮ್ಮಮ್ಮ ಅವರೆಕಾಳು ಕೊಟ್ಟಿದ್ದಾರೆ ಅಲ್ಲ, ಸೊ ಅದಕ್ಕೇ ಅವರೆಕಾಳು ಸಾರು ಮಾಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನೋಡೋಣ. ಈರುಳ್ಳಿ ತೊಗೊಂಡಿದ್ದೀನಿ, ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ, ಆಲೂಗೆಡ್ಡೆ ಅರ್ಧ, ಬೆಳ್ಳುಳ್ಳಿ ಒಂದು, ಸ್ವಲ್ಪ ಶುಂಠಿ ಮತ್ತು ಏನಿದು ಕಾಯಿ. ಸೊ ಕಾಯಿ ಸ್ವಲ್ಪ ಒಂದು 4 ಸ್ಪೂನ್ ಅಂದ್ಕೊಳ್ಳಿ ಕಾಯಿ, ಇಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮ ಕೊಟ್ಟಿರೋ ಖಾರದ ಪುಡಿ ಇನ್ನೇನು ಖಾಲಿ ಆಗ್ತಾ ಬರ್ತಾ ಇದೆ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬರ್ಬೇಕು. ಸೊ ಈ ಖಾರದ ಪುಡಿ ಯೂಸ್ ಮಾಡಿಕೊಂಡು ನಾನೀಗ ಸಾರನ್ನ ಮಾಡ್ತೀನಿ. ಇದಿಷ್ಟೇ ಸದ್ಯಕ್ಕೆ. ಕೊತ್ತಂಬರಿ ಸೊಪ್ಪಿದ್ರೆ ಹಾಕೋಬೋದು, ಆದರೆ ನನ್ನ ಹತ್ರ ಇಲ್ಲ, ಊರಿಂದ ಬಂದಿದ್ದೀನಿ ಅಲ್ಲ, ಸೊ ನಾನು ಮಾರ್ಕೆಟ್ಗೆ ಹೋಗಿ ಏನು ತೊಗೊಬಂದಿಲ್ಲ. ಹಾಗಾಗಿ ಇವಾಗ ಏನಿದೆಯಲ್ಲ ಇಂಗ್ರೀಡಿಯೆಂಟ್ಸು ಇಷ್ಟನ್ನೇ ಯೂಸ್ ಮಾಡಿಕೊಂಡು ನಾವೀಗ ಸಾರು ಮಾಡ್ಕೊಳ್ಳೋಣ. ಫಸ್ಟು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಇದನ್ನೆಲ್ಲ ರುಬ್ಕೊಂಡು ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಒಗ್ಗರಣೆ ಹಾಕಿದ್ರೆ ಮುಗೀತು. ಇದಕ್ಕೆ ಬೇಕು ಅಂದರೆ ಚಕ್ಕೆ ಸಹ ಹಾಕ್ಕೋಬೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ ಹಾಕೋಣ ಬೇಡವು ಅಂತ. ಒಂದೇ ಒಂದು ಚಕ್ಕೆ ಹಾಕೋಣ, ಟೇಸ್ಟ್ ಇರುತ್ತೆ. ತೊಗೋತೀನಿ ತಾಳಿ. ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಇದನ್ನು ಸಹ ಇದರೊಳಗೆ ಹಾಕ್ಕೊಳ್ಳೋಣ. ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ಅಂದರೆ ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ವಾಟರ್ ಹಾಕೋಣ. ಸ್ವಲ್ಪ ವಾಟರ್ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಖಾರದ ಪುಡಿ ಹಾಕ್ತೀನಿ. ನೋಡಿ, ಮಸಾಲ ರೆಡಿ ಆಯಿತು. ಗೈಸ್, ಕಾಳು ಸ್ವಲ್ಪ ಒಗ್ಗರಣೆ ಆಗಲಿ. ಕಾಳು ಸ್ವಲ್ಪ ಬಾಡಿದೆ ಅಲ್ಲ, ಇವಾಗ ನಾವು ಮಸಾಲ ಹಾಕೋಣ. ಖಾರ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ, ಅಲ್ಲಿ ತನಕ ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಗೈಸ್, ಸಾರು ಕುದೀತಾ ಇದೆ. ಇಲ್ಲೋಯ್ತು ಗೈಸ್ ಸ್ಪೂನು ಅದರೊಳಗೆ ಹೊಟ್ಟೋಯ್ತಾ. ಸಾರು ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚಳ ಹಾಕೋಣ. ಗೈಸ್, ಅನ್ನ ಸಾರು 2 ರೆಡಿ ಆಯಿತು. ಇವಾಗ ಟೈಮು 12 ಗಂಟೆ. ಇನ್ನೊಂದು 10 ನಿಮಿಷ ಬಟ್ಟೆ ವಾಶ್ ಮಾಡಿಬಿಡೋಣ. ಯಾಕೆ ಅಂದರೆ ಆಮೇಲೆ ಬಟ್ಟೆ ಒಣಗಲ್ಲ, ದಪ್ಪು ಬಟ್ಟೆ ಎಲ್ಲ. ಸೊ ಬೇಗ ವಾಶ್ ಮಾಡಿ ಹಾಕೋಣ. ಬನ್ನಿ, ಆಮೇಲೆ ಬಂದು ಊಟನ ಬಾಕ್ಸಿಗೆ ಹಾಕ್ಕೊಂಡು ಹೋಗೋಣ. ಗೈಸ್, ಟೈಮ್ ಬಂದು 12 ಗಂಟೆ 15 ನಿಮಿಷ ಆಯಿತು. ಇಷ್ಟು ಬಟ್ಟೆ ಒಗ್ದಿದ್ದೀನಿ ನೋಡಿ, ಇಷ್ಟು. ಆಮೇಲೆ ಹೋಗೋಣ, ಯಾಕೆ ಅಂದರೆ ಇವಾಗ ಟೈಮ್ ಇಲ್ಲ, ಹೋಗಿ ಊಟ ತೊಗೊಂಡೋಗ್ಬೇಕು. ಅದಕ್ಕೆ ಚಿಂಟುಗೆ ಊಟ ಎಲ್ಲ ಮಾಡಿಸಿ ಬಂದು ಬಟ್ಟೆ ವಾಶ್ ಮಾಡೋಣ. ಇವಾಗ ಹೋಗೋಣ ಬನ್ನಿ. ಇನ್ನೂ ಇಷ್ಟು ಬಟ್ಟೆ ಇದೆ ನೋಡಿ. ಊಟದ ಬಾಕ್ಸಿಗೆ ಊಟ ಹಾಕೋತಾ ಇದ್ದೀನಿ ನೋಡಿ. ಅವರೆಕಾಳು ಸಾರು ಮಾಡಿದ್ದೀನಿ. ಹೆಂಗೆ ಶ್ವೇತಾ? ಬನ್ನಿ ಹೋಗೋಣ, ಟೈಮ್ ಆಯಿತು. ತಗೋ, ನೀನೇ ಊಟ ಮಾಡಿ. ಏನು ಆಟ ಆಡೋದ್ಯಾ ಸ್ಕೂಲಲ್ಲಿ? ಮುಖ ಆಗಿರೋದು ನೋಡು. ಬೆಳಗ್ಗೆ ಎದ್ದಾಗ್ಲಿಂದ ಕೆಲಸ ಮಾಡಿ ಸುಸ್ತಾಗಿ ಹೋಗಿತ್ತು. 1 ನಿಮಿಷನೂ ಟೈಮ್ ಸಿಕ್ಕಿರ್ಲಿಲ್ಲ ಕುತ್ಕೊಳ್ಳೋಕ್ಕೆ. ಅದಕ್ಕೆ ಚಿಂಟುಗೆ ನೀನೇ ಊಟ ಮಾಡ್ಕೊಪ್ಪ ಅಂದ್ಬಿಟ್ಟು ಕೂತಿದ್ದೀನಿ. ಸಾಕು, ಒಂದೇ ಮಾರು. ನಾಳೆ ಗುರುವಾರ, ರಾಘವೇಂದ್ರ ಸ್ವಾಮಿಗೆ ತುಳಸಿ ಇಷ್ಟ ಅಲ್ಲ, ಹಾಗಾಗಿ ತುಳಸಿದನ್ನ ತಗೋತಾ ಇದ್ದೀನಿ, ತುಳಸಿ ಮಾಲೆನ. 1 ಡಜನ್ ಮೊಟ್ಟೆ ಕೊಡಿ. ಗೈಸ್, ನನ್ನ ಮಗಂದು ಊಟ ಆದ್ರೆ ಆಯ್ತಾ, ಸಿಮ್ಮಿದು ಊಟ ಆಗ್ಬೇಕು ಅಲ್ಲ. ಸಿಮ್ಮಿಗೆ ಅದಕ್ಕೋಸ್ಕರ ಮೊಟ್ಟೆ ತಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಪಾಪ ಅಲ್ಲ ಸಿಮ್ಮಿ, ಅದು ಯಾರ ಹತ್ರ ಹೇಳ್ಕೊಳುತ್ತೆ. ಸಿಮ್ಮಿಗೆ ಅಂತ ಮೊಟ್ಟೆ ತಗೊಬಂದಿದ್ದೀನಿ. ಯಾರು ಏನು ಹೇಳಲ್ಲ ಅಂದ್ರೂ ಮನೇಲಿ ಒಂದು ಪ್ರಾಣಿ ಇದೆ ಅಂದರೆ ನಾವು ಮಾಡಲೇಬೇಕಾಗತ್ತೆ ಗೈಸ್. ಯಾಕೆ ಹೇಳಿ, ಪಾಪ ಅದು ಯಾರಿಗೆ ಹೇಳುತ್ತೆ. ಮನುಷ್ಯರು ಮಾಡ್ಕೊಂಡು ತಿಂತಾರೆ, ಆದರೆ ಪ್ರಾಣಿಗಳು ಆಗಲ್ಲ ಅಲ್ಲ. ಸೊ ಸಿಮ್ಮಿಗೋಸ್ಕರ ಮೊಟ್ಟೆ.
ಗೈಸ್ ಮನೆಗೆ ಬಂದೆ. ಚಿಂಟುದು ಕೇರ್ ಟೇಕರು ಏನೋ ಇವತ್ತು ಹೋಗಿರೋ ಕಡೆನೇ ಉಳ್ಕೋತಾರಂತೆ. ಸೊ ಹಾಗಾಗಿ ಸಿಮ್ಮಿಗೆ ಊಟ ಹಾಕು ಅಂತ ಫೋನ್ ಮಾಡಿಸಿದ್ರು. ಸೊ ಬನ್ನಿ, ಈಗ ಸಿಮ್ಮಿಗೆ ಹೇಗೂ ಮೊಟ್ಟೆ ತಂದಿದ್ದೆ ಅಲ್ಲ, ಮೊಟ್ಟೆ ಜೊತೆನೇ ಅನ್ನ ಕಲಿಸ್ಕೊಳ್ಳೋಣ, ಇಲ್ಲಾಂದರೆ ಅದು ತಿನ್ನಲ್ಲ. ಅದಕ್ಕೆ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ನಮ್ಮ ಚಿಂಟುಗೂ ಆಗುತ್ತೆ, ಸಿಮ್ಮಿಗೂ ಆಗುತ್ತೆ ಅಂತ. ನಾವಿವಾಗ ಗೈಸ್ ಚಿಂಟುಗೆ ಊಟ ಮಾಡಿಸಿ ಏನೇನು ಬೇಕು ಮನೆಗೆ ಸಾಮಾನೆಲ್ಲ ತೊಗೊಂಡು ಬಂದೆ. ಬಟ್ ಇವಾಗ ಏನಪ್ಪ ಮಾಡಬೇಕು ಅಂದರೆ, ಫಸ್ಟು ಸಿಮ್ಮಿಗೆ ಮೊಟ್ಟೆನ ಬೇಯಕ್ಕೆ ಹಾಕೋಣ. ಬನ್ನಿ. ಸಿಮ್ಮಿಗೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಸಿಮ್ಮಿಗೂ ಆಗುತ್ತೆ ಆ್ಯಂಡ್ ಚಿಂಟುಗೂ ಆಗುತ್ತೆ. ಬನ್ನಿ ನಾವೀಗ ಮಿಕ್ಕಿರೋ ಬಟ್ಟೆಗಳ್ನ ವಾಶ್ ಮಾಡಿಬಿಟ್ಟು ಬರೋಣ. ಬಿಕಾಸ್ ತುಂಬ ಕೆಲಸ ಇದೆ. ಏನು ಮಾಡಬೇಕು, ಫಸ್ಟು ಬಟ್ಟೆ ಒಗಿಬೇಕು, ಆಮೇಲೆ ಸಿಮ್ಮಿಗೆ ಊಟಕ್ಕೆ ಹಾಕಬೇಕು, ಚಿಂಟುನ ಕರ್ಕೊಬರಬೇಕು, ಎಲ್ಲ ಮಾಡಬೇಕು. ಆ್ಯಂಡ್ ಸಿಮ್ಮಿಗೆ ಊಟಕ್ಕೆ ಆ್ಯಕ್ಚುಲಿ ಸಿಮ್ಮಿದು ಕೇರ್ ಟೇಕರ್ ಬಂದು ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಚಿಂಟು ಅವ್ರ ಪಾಪ ಕಾಲ್ ಮಾಡಿದ್ದ, ಏನೋ ಚಿಂಟು ಅವ್ರ ಅಜ್ಜಿ ಹೋಗಿರೋ ಕಡೆನೇ ಉಳ್ಕೋತಾರಂತೆ. ಹಾಗಾಗಿ ಏನದು ಸಿಮ್ಮಿಗೆ ಊಟ ಹಾಕಬೇಕು ಅಂತ. ಅನ್ನ ಸಹ ಮಾಡಬೇಕು. ನಾನು ಸಿಮ್ಮಿಗೆ ಅನ್ನ ಮಾಡಿಲ್ಲ, ಯಾಕೆಂದರೆ ಅವ್ರು ಬಂದು ಹಾಕ್ತಾರೆ ಅಂತ. ಬರೀ ಮೊಟ್ಟೆ ಅಷ್ಟೇ ತೊಗೊಂಡು ಬಂದೆ, ಮೊಟ್ಟೆ ಬೇಯಿಸ್ಬಿಟ್ಟು ಹಾಕೋಣ ಸಂಜೆಗೆ ಅಂತ. ಬಟ್ ಅವ್ರು ಬರಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಸೊ ಸಿಮ್ಮಿಗೂ ಸಹ ಅನ್ನಕ್ಕಿಟ್ಬಿಟ್ಟು ಸಿಮ್ಮಿಗೆ ಊಟ ಹಾಕಬೇಕು. ಹೇಗೂ ಮೊಟ್ಟೆ ಹಾಕ್ತೀನಿ ಎಲ್ಲ, ಮೊಟ್ಟೆ ಜೊತೆ ಕಲಿಸ್ಕೊಂಡು ಹಾಕಿಬಿಟ್ರೆ ಸಿಮ್ಮಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದೇ ಒಂದು ಮೊಟ್ಟೆ ಕಲಿಸ್ಬಿಟ್ಟು ಹಾಕೋಣ, ಆಮೇಲೆ ಮಿಕ್ಕಿದ ಮೊಟ್ಟೆ ಹಾಕೋಣ. ಸೊ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಊಟ ಮಾಡಿಸ್ಬೇಕು. ಫಸ್ಟ್ ಬಟ್ಟೆ ಹೋಗ್ಬಿಟ್ಟು ಬಂದುಬಿಡೋಣ, ಆಮೇಲೆ ಊಟ ಮಾಡಿಸೋಣ, ಆಮೇಲೆ ಹೊರಗಡೆ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡೋಣ. ಬನ್ನಿ. ಸೊ ಇದು ಸದ್ಯಕ್ಕೆ ನನ್ನ ಪ್ಲ್ಯಾನು. ಇನ್ನು ಬೇಜಾನ್ ಕೆಲಸ ಮಾಡೋದಿದೆ, ಯಾವಾಗ ಮಾಡ್ತೀನಿ ಏನಂತ ಗೊತ್ತಿಲ್ಲ, ಮಾಡೋಣ ಬನ್ನಿ. ಮತ್ತು ಚಿಂಟು ಅವ್ರ ಪಾಪ ಬೇರೆ ಕಾಲ್ ಮಾಡಿಬಿಟ್ಟು ಅಲ್ಲಿ ಏನೋ ಶೆಡ್ ಹತ್ರ ಇದೆಯಂತೆ. ಸೊ ಅಲ್ಲಿ ಹೋಗಿ ವಾಟರ್ನ ಅಂದರೆ ಆನ್ ಮಾಡಬೇಕಷ್ಟೇ. ಬಟ್ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ, ಬಿಕಾಸ್ ನಾನು ಅಲ್ಲಿ ಹೋಗೋದೇ ಇಲ್ಲ. ಈಗೇನಪ್ಪ ಮಾಡೋದು ಗೊತ್ತಿಲ್ಲ. ಕರೆಂಟು ಇಲ್ಲ, ಇವತ್ತು ಬುಧವಾರ. ಬಟ್ 4 ಗಂಟೆ ಹಂಗೆ ಕರೆಂಟ್ ಬಂದಮೇಲೆ ಅಲ್ಲಿ ಹೋದ್ಮೇಲೆ ಕಾಲ್ ಮಾಡು, ನಾನು ಹೆಂಗೆ ಮಾಡಬೇಕಂತ ಹೇಳ್ತೀನಿ ಅಂತ ಹೇಳಿದ್ದಾನೆ. ಸೊ ಅಲ್ಲಿ ಹೋದ್ಮೇಲೆ ಕಾಲ್ ಮಾಡಬೇಕು. ಏನು ಮಾಡ್ತೀನೋ ಏನು ಕತೆನೋ ದೇವ್ರಿಗೊಬ್ಬಂಗೆ ಗೊತ್ತು. ಮೊಟ್ಟೆ ಬೆಂದಿದೆ, ಸೊ ಆಫ್ ಮಾಡೋಣ. ಸಿಮ್ಮಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಗೈಸ್ ಸಿಮ್ಮಿದು ಅನ್ನ ರೆಡಿ ಆಯಿತು. ಗೈಸ್ ನೋಡಿ ಎಷ್ಟು ತಂಪು ಗಾಳಿ ಬೀಸ್ತಾ ಇದೆ ಅಂತ. ಇವಾಗ ನಂದು ಬಟ್ಟೆ ವಾಶ್ ಮಾಡಿ ಆಯಿತು. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅಂತ. ನೋಡಿ ಇವತ್ತು ಎಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ. ಇವಾಗ ಸಿಮ್ಮಿಗೆ ಊಟ ಮಾಡಿಸೋಣ. ಅದಕ್ಕಿಂತ ಮುಂಚೆ ಸಿಮ್ಮಿನ ರೌಂಡ್ಸ್ ಹಾಕಿಸ್ಬಿಟ್ಟು ಊಟ ಮಾಡಿಸ್ಬಿಡೋಣ. ಬಿಕಾಸ್ ಚಿಂಟು ಬರೋ ಅಷ್ಟೊತ್ತಿಗೆ ಆ ಕೆಲಸ ಮುಗಿದ್ರೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಬೇರೆ ಕೆಲಸಗಳನ್ನ ಮಾಡ್ಕೋಬೋದು. ಮತ್ತು ಶೆಡ್ ಹತ್ರ ಬೇರೆ ಹೋಗಬೇಕು ಅಲ್ಲ, ಸೊ ಅದೆಲ್ಲ ಟೈಮ್ ಹಿಡಿಯುತ್ತೆ. ಫಸ್ಟು ಸಿಮ್ಮಿಗೆ ಕೆಲಸ ಮಾಡ್ಕೊಂಡ್ಬಿಡೋಣ ಬನ್ನಿ. ಮೊಟ್ಟೆನ ಬಿಡಿಸಿಟ್ಟಿದ್ದೀನಿ. ಇವಾಗ ಸಿಮ್ಮಿಗೆ ಊಟ ಹಾಕೋಣ ಬನ್ನಿ. ನಮ್ಮ ಸಿಮ್ಮಿಗೆ ಸುಮ್ಮನೆ ಹಂಗಂಗೆ ಊಟ ಹಾಕೋಕ್ಕಾಗಲ್ಲ, ಲೇಯರ್ ವೈಸ್ ಹಾಕಬೇಕು. ಕೆಳಗಡೆ ಒಂದು ಮೊಟ್ಟೆನ ನೋಡಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಅನ್ನ, ಈಗ ಅದ್ರ ಮೇಲೆ ಮತ್ತೆ ಮೊಟ್ಟೆ ಸಾರು ಎಲ್ಲ ಹಾಕ್ಕೋಬೇಕು. ಆಮೇಲೆ ಫೈನಲಿ ಇನ್ನೊಂದು ರೌಂಡ್ ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ತಿನ್ನಲ್ಲ, ಹಂಗೆ ಮೂಸಿ ಬಿಟ್ಬಿಡುತ್ತೆ. ಗೈಸ್ ಇದರಲ್ಲಿ 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 1.5 ಮೊಟ್ಟೆ ಆಲ್ರೆಡಿ ಒಡೆದಾಕಿದ್ದೀನಿ, ಇನ್ನೊಂದುವರೆ ಇಲ್ಲಿದೆ. ಸಿಮ್ಮಿದು ಬೌಲ್ಗೆ ಹಾಕಿದ್ಮೇಲೆ ನಾನು ಈ ಮೊಟ್ಟೆನ ಅದ್ರ ಮೇಲೆ ಹಾಕ್ತೀನಿ. ಬನ್ನಿ ಇವಾಗ ಇದನ್ನು ತೊಗೊಂಡೋಗಿ ಸಿಮ್ಮಿ ಬೌಲ್ಗೆ ಹಾಕೋಣ. ಸಿಮ್ಮಿ, ಹೇ ಸಿಮ್ಮಿ, ಸಿಮ್ಮಿ ಮಲ್ಕೊಂಡಿದೆ ಸಿಮ್ಮಿ. ಏ ಸಿಮ್ಮಿ ಬಾ, ಬಾ ಊಟ ಹಾಕ್ಕೊಡ್ತೀನಿ. ತಾಳದ್ ಬಿಚ್ತೀನಿ ತಾಳ.
ಗೈಸ್, ಸಿಮ್ಮಿನ ವಾಯು ವಿಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಊಟಕ್ಕೆ ಹಾಕೋಣ. ಇನ್ನೂ ಅನ್ನ ಫುಲ್ ಬಿಸಿ ಬಿಸಿಯಾಗೇ ಇದೆ. ಎಲ್ಲಿ ಹೋಗ್ತಾ ಇದೀಯಾ ಸಿಮ್ಮಿ? ಅನ್ನ ಇನ್ನೂ ಬಿಸಿ ಇದೆ ಬಾಮ್ಮ. ಏ ಸಿಮ್ಮಿ, ಅನ್ನ ಇನ್ನೂ ಬಿಸಿ ಇದೆ ಬಾ, ವಾಯು ವಿಹಾರ ಮಾಡು ಬಾ. ಸುಸು ಆದ ತಕ್ಷಣ ಮುಗೀತ. ಒಳಗೋಗ್ಬೇಡ, ಬಾಯ್ಲಿ ಊಟ ಹಾಕೊಡ್ತೀನಿ. ಬಾಯಿಲ್ ಬಾ. ಗೋ 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 ಯು ಗೋ 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 ಗೋ. ಎಲ್ಲಿ ಹೋಗ್ತೀಯ? ಗೋ ಯು ಗೋ. ಇಲ್ಲ ಒಳಗೆ ಯಾಕೆ ಬರ್ತೀಯ? ತಿನ್ನು ಅನ್ನ ತಿನ್ನ. ಹೊಟ್ಟೆ ನೀನು ನೋಡು, ಹೊಟ್ಟೆ ಕೋಳಿ ತಿನ್ಕೊಳುತ್ತೆ. ಎಸಿಮಿ ಜಾಣ ಅಲ್ಲ, ತಿನ್ನಮ್ಮ. ನೋಡು, ತಿನ್ ತಿನ್ ಜಾಣ, ತಿನ್ ತಿನ್ನ. ಕೌ ಕೌ. ಸಿಮ್ಮಿ, ಏ ಸಿಮ್ಮಿ, ಸಿಮ್ಮಿ ತಿನ್. ಜಾಣ ಅಲ್ಲಮ್ಮ, ಜಾಣ ತಿನ್ನು. ಮುದ್ದು ಬಂಗಾರ ಅಲ್ಲಮ್ಮ, ತಿನ್ನಮ್ಮ. ಜಾಣ ತಿನ್ನಪ್ಪ, ಮುದ್ದು ಬಂಗಾರ ಅಲ್ಲ, ತಿನ್ನಮ್ಮ. ತಿನ್ನಮ್ಮ, ಇಲ್ಲಿ ಬಾಯಿಲಿ. ಇಲ್ಲಿ ನೋಡಿ, ಇಷ್ಟೊಂದು ಹಾಕಿದ್ದೀನಿ. ತಿನ್ನು ತಿನ್ನು ಜಾಣ, ಬಾ. ತಿಮ್ಮಿ ಬಮ್ಮ, ಬಾ ಪುಟ. ಇಲ್ಲಿ ಮೊಟ್ಟೆ ಇದೆ ನೋಡು, ಮೊಟ್ಟೆ. ಮೊಟ್ಟೆ ತಗೋ. ಮೊಟ್ಟೆ ಮೊಟ್ಟೆ ತಗೋ. ಮೊಟ್ಟೆ 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 ಎಗ್. ನಮ್ಮನೆ ಫುಲ್ ಒಂದು ರೌಂಡ್ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಅವ್ರು ಇದು ಇಟ್ಕೊಂಡಿದ್ದಾರೆ ಒರೆಸೋಕ್ಕೆ, ನಾನು ಅದರಲ್ಲೇ ಒರೆಸ್ತೀನಿ. ಗೈಸ್, ಇಲ್ಲೇ ಅನಿಸುತ್ತೆ ನಾನು ನೋಡಿರೋದು. ದಿನ ಕಾಂಪೌಂಡ್ ಒರೆಸೋದು, ಅದೆಲ್ಲ ಒರೆಸೋದು. ನಿಜ ನಮ್ಮನೆಯೆಲ್ಲ ಹಿಂಗೆ ಒರೆಸಲ್ಲ ಗೈಸ್. ವಾರಕ್ಕೊಂದಿನ ಕ್ಲೀನಾಗಿ ತೊಳಿತೀವಿ ಅಷ್ಟೇ. ದಿನ ಬೆಳಗಾದರೆ ಹೊಸ್ಲು ತೊಳೆಯೋದು, ಮತ್ತು ಹೊಸ್ಲುದು ಮೆಟ್ಲಿರುತ್ತಲ್ಲ ಅದನ್ನೆಲ್ಲ ಒರೆಸ್ಕೊತೀವಿ, ಮನೆಯೆಲ್ಲ ಒರೆಸ್ಕೊತೀವಿ ದಿನ ಬಿಟ್ಟು ದಿನ. ಆದರೆ ಈ ರೀತಿ ದಿನ ಎಲ್ಲದು ಒರೆಸೋದಿಲ್ಲ. ನೋಡಿ, ಅವ್ರು ಮಾಡ್ತಾರಲ್ಲ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ಅವ್ರ ಮನೆ ಅಲ್ವಾ. ಸೊ ಅವ್ರು ಹೇಗೆ ಇಟ್ಕೊಂಡಿದ್ದಾರೆ ಹಾಗೆ ಇಟ್ಕೋಬೇಕು ಅಲ್ಲ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಗೈಸ್, 4:10 ಟೈಮ್ ಆಯಿತು. ಬನ್ನಿ ಹೋಗಿ ಚಿಂಟು ಕರ್ಕೊಬರೋಣ. ಬೆಳಗ್ಗೆ ಎದ್ದೋಳು ಮಾಡ್ತಾನೇ ಇದ್ದೀನಿ. ನಮ್ಮನೆ ಫುಲ್ ಕೆಲಸ ಮಾಡಬೇಕು ಅಂದರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ನಾನು ಮೇಲ್ಗಡೆ ಇನ್ನೂ ಕ್ಲೀನ್ ಮಾಡಿಲ್ಲ, ನಾಳೆ ಗುರುವಾರ ಬೇರೆ. ಇವಕ್ಕೂ ಎಲ್ಲ ಅಕ್ಕಿ ಹಾಕಾಯ್ತಾ? ಹಾಂ ಗೈಸ್, ಈಗ ನಮ್ಮದು ಶೆಡ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಏನೋ ನೀರು ಹಾಕಬೇಕಂತೆ, ನನಗೂ ಗೊತ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ನಮ್ಮ ಚಿಂಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ವಾಪಸ್ ಹೋಗ್ತೀನಿ. ಇದೆ ನಮ್ಮ ವೆಹಿಕಲ್ಸ್ ಪಾರ್ಕಿಂಗ್ ಪ್ಲೇಸ್, ಶೆಡ್. ಸ್ನಾನ ಮಾಡಿಬಿಟ್ಟು ಕರೆದಿರ್ತಾರೆ.
ಏನ್ ಮಾಡೋಕೆ? ನಾನು ಆಟ ಆಡ್ಬೋದಿತ್ತ. ಗಲೀಜಾಗ್ತೀಯ ಬಾ ಇಲ್ಲಿ, ಹೆಂಗೆ ಏನೇನು ಅಂತ ಗೊತ್ತಿಲ್ಲ. ನನಗೆ ಬೇಡ, ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಹ್ಞೂ ನಂಗೆ ಹೆಲ್ಪ್ ಮಾಡ್ಬೇಕಾ? ಹೋಗಲು ಓ ಬುಜ್ಜಿ, ಕಮ್ಮಂಗಿ ಕಣಮ್ಮ ನೀನಂತೂ. ಯು ಶುಡ್ ಹೆಲ್ಪ್ ಮೀ. ಹೋಗೋ. ಏಕೆ? ಎಲ್ಲ ವೆಹಿಕಲ್ಸ್ ಹೋಗಿದ್ದಾವೆ, ಕೆಲಸ ಮಾಡೋಕ್ಕೆ ಹೋಗಿದ್ದಾವೆ ಗೈಸ್. ಡಂಪರು, JCB, ಇಟಾಚಿ, ಅಜಾಕ್ಸ್. ಇನ್ನೊಂದು ಅಜಾಕ್ಸ್ ಇಲ್ಲೇ ಇದೆ ಅನಿಸುತ್ತೆ. ಇಟಾಚಿ ನೋಡಿ ಗೈಸ್. ಇದು ಕಪ್ಪು ಕಲರ್ ಮಾಡಿಸ್ಬಿಟ್ಟಿದ್ದಾರೆ ಪೇಂಟ್. ಓ ಶಿಫ್ಟಿಂಗ್ ಗಾಡಿ ಇದೆ. ನಾನು ಇವತ್ತೇ ನೋಡ್ತಾ ಇರೋದು. ಲೈಟ್ ನೋಡು, ಆನಲ್ಲೇ ಇಟ್ಟಿದ್ದಾರೆ. ಆಫ್ ಮಾಡೋರು ಯಾರು ಗೊತ್ತಿಲ್ಲ, ಯಾರು ಬಂದಿಲ್ಲ. ನಾನು ಇಲ್ಲಿ ಬರೋದೇ ಇಲ್ಲ ಬಿಡು. ಇನ್ನೇನು ಈಗ ಆಫ್ ಮಾಡೋದು ಪ್ರಯೋಜನ ಇಲ್ಲ. ನಾನು ಯಜಮಾನಿ. ಎಲ್ಲಿ ಏನು ಆನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ನಿಮ್ಮ ಅಪ್ಪ ಅದು ಏನೋ ಇದ್ದಾವೆ ಏನಿದ್ದಾವೆ ಇಲ್ಲಿ? ಯಾವುದಕ್ಕೆ ನೀರು ಹಾಕಬೇಕು? ಅದು ಸ್ವಲ್ಪ ಟೈಟ್ ಮಾಡು, ನೀರು ಹೋಗ್ತಾನೆ ಇದೆ. ನೋಡು, ನೆಟ್ಟಿಗೆ ನಿಲ್ಸಕ್ಕೆ ಬರುತ್ತೆ, ನಿಲ್ಸಿಲ್ಲ ಇವ್ರುಗಳು. ಎಂಥ ಜನ! ಯಾವುದಕ್ಕೆ ನೀರು ಹಾಕಬೇಕು, ಏನಕ್ಕೆ ನೀರು ಹಾಕಬೇಕು? ಓ ಅಡಿಕೆ ಗಿಡಕ್ಕಿರಬೇಕು. ಎಲ್ಲ ಸ್ಪ್ರಿಂಕ್ಲರ್ ಹಾಕ್ಸಿದ್ದೀನಿ ಅಂದ, ಅದಾಗದೇ ಹೋಗುತ್ತೆ ಅಂದ. ಏನು ಪ್ಲ್ಯಾನ್ ಮಾಡೋ ನಿಮ್ಮಪ್ಪ? ಇಷ್ಟೇ ಅಡಿಕೆ ಗಿಡ ಎಲ್ಲ? ಎಲ್ಲ ಕಡೆಗೂ ಹಾಕ್ಸೋ ನೋಡು. ಅಪ್ಪಾಜಿಗೂ ಹೇಳ್ಬೇಕು ಇಂಥದ್ದು ಹಾಕ್ಸು ಅಂತಲ್ಲ. ಬರೀ ಇದಕ್ಕಲ್ಲಪ್ಪಿ, ಎಲ್ಲದಕ್ಕೂ ಇದೆ. ತೆಂಗಿನ ಮರಕ್ಕೂ ಇದೆ, ಎಲ್ಲದಕ್ಕೂ ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೂಪರ್ ಅಲ್ಲ? ನಮ್ಮಪ್ಪ ಕಾಲ್ ಮಾಡ್ತಾರೆ. ಏನಂದ ಚಿಂಟು? ಗೈಸ್, ಚಿಂಟು ಅವ್ರ ಪಪ್ಪನೇ ಬಂದು ಮಾಡ್ತಾನಂತೆ. ನಮ್ಮ ಚಿಂಟು ವಾಪಸ್ ಹೋಗೋದು. ನಾ ಎಂತ ಮಾಡ್ಲಿ ಅಪ್ಪಿ? ನಿಮ್ಮ ಅಪ್ಪ ಹಾಕು ಅಂತ ಬಂದೆ, ಹಾಕ್ತೀನಿ. ಏನು ಮಾಡಬೇಕು ಇಲ್ಲಿ ಅಂತ ಕೇಳಿದ್ರೆ ಅವನೇ ಬಂದು ಮಾಡ್ತಾನಂತ. ಬಾ ಗೈಸ್, ಏನು ಗೊತ್ತಾ, ಚಿಂಟು ಅವ್ರ ಪಪ್ಪ ಮೊಬೈಲಲ್ಲೇ ಆಪ್ರೇಟ್ ಮಾಡ್ತಾನಂತ ಕೇಳ್ತಾ. ಬಾರ. ಮೂರು ಅಜಾಕ್ಸ್ ಮೆಷಿನ್ ಇದೆ ಗೈಸ್. ಇದು ಒಂದು ಅಜಾಕ್ಸು, ಅದು ಒಂದು ಅಜಾಕ್ಸು, ಮೇ ಬಿ ಇನ್ನೊಂದು ವರ್ಕಿಂಗ್ ಪ್ಲೇಸಲ್ಲಿದೆ. 2 ಇಟಾಚಿ ಇದೆ, 1 JCB ಇದೆ. ಡಂಪರ್ಗಳು ಲೆಕ್ಕ ಇಲ್ಲ, ಮೇ ಬಿ 4-5 ಇರಬೇಕು ಅನಿಸುತ್ತೆ. ಮಾಮೂಲಿ ವಾಟರ್ ಟ್ಯಾಂಕು ಅದು ಇದು ಎಲ್ಲ ಇದೆ. ಸೊ ಇದು ನಮ್ಮ ಶೆಡ್. ಆಯ್ತು, ಬಾ ಬಾರೋ, ಮನೆ ಬೇಜಾನ್ ಕೆಲಸ ಇದೆ. ಬಾರೋ, ಕೆಲಸ ಮಾಡೋದು. ನಂಗೆ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಕುಣಿತೀನಿ ಬಾ, ತಕ್ಕದಿಮಿ ಅಂತ. ಬರಲೇ ಬಾರ, ಟೈಮ್ ಆಯ್ತು. ಬಾ, ಮನೇಲಿ ಕೆಲಸ ಇದೆ. ಇನ್ನು ಮೇಲ್ಗಡೆ ಕಸ ಗುಡಿಸಿ ಮನೆ ಒರೆಸ್ಬೇಕಾ. ನಂದು ಆ ಕೆಲಸನಾದರೂ ಆಗೋದು ಗೈಸ್. ಚಿಂಟು ಅವ್ರ ಪಪ್ಪ ಎಲ್ದಿದ್ದ ಹೇಳ್ಬಿಟ್ಟು. ಬಾರೋ ಆಯ್ತು. ಹೇಗೂ ಪಪ್ಪ ಬರ್ತಾನಲ್ಲ, ಲೈಟ್ ಆಫ್ ಮಾಡಿಬಿಡು. ಪಪ್ಪ ಬಂದು ಆನ್ ಮಾಡ್ಕೋತಾನೆ. ಅಲ್ಲೆಲ್ಲ ಇರ್ಬೇಕನ್ಸುತ್ತೆ ನೋಡು. ಲೈಟ್ ಆನ್ ಆಯ್ತಾ ಆ ಕಡೆದ? ಕಮ್ ಬನ್ನಿ ಗೈಸ್, ಹೋಗೋಣ. ಬಂದಿದ್ದ ಕೆಲಸ ಆಗಲಿಲ್ಲ. ಚಿಂಟು ಅವ್ರ ಪಪ್ಪ ಸ್ಟಾರ್ಟಿಂಗ್ ಕೆಲಸ ಮಾಡಿದಾಗ ಅವನ ಹತ್ರ ಇದ್ದಿದ್ದು ಈ ಮೆಷಿನ್ಗಳು. ಅವನು ಕಾಂಟ್ರಾಕ್ಟ್ ಅಂತ ಸ್ಟಾರ್ಟ್ ಮಾಡಿದಾಗ ಅವನು ಈ ಥರ ರೋಲರ್ ಮೆಷಿನ್ಸ್ನ ಯೂಸ್ ಮಾಡ್ತಾ ಇದ್ದ. ಈಗ ನೋಡಿ, ದೊಡ್ಡ ಮೆಷಿನರೀಸ್ ಯೂಸ್ ಮಾಡ್ತಾನೆ. ಆಲ್ಮೋಸ್ಟ್ 12 ಇಯರ್ಸ್ ಆಯಿತು. ಚಿಂಟು ಹುಟ್ಟಿದಾಗ ಅವನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು. ಚಿಂಟು, ನನಗೆ ಗೊತ್ತು ಗಲೀಜೆಲ್ಲ ನನಗೆ ಆರಿಸ್ತಾ ಇದೆಯಾ ಅಂತ. ಏನು ರೆಸ್ಪಾನ್ಸ್ ಮಾಡ್ತಾರೆ? ಎಂತ ರೆಸ್ಪಾಂಡ್ ಮಾಡ್ತಾರೆ? ಬಾ. ಬೇಡ ಬಾ.
ಬಾ. ನನಗೆ ಯಾಕೆ ಹೊಡಿತೀಯ ಮಗ? ಹೊಡಿಸ್ಕೊತೀಯ ಅಪ್ಪಿ? ಏನು ಏನು ಇಲ್ಲಿ ಬಂದು ನೋಡು ಎಷ್ಟು ಚಂದ ಬ್ಯಾಡ್ಮಿಂಟನ್ ಆಡ್ಬೋದು. ಆಡ್ಬೋದು. ಬರ್ತೀನಿ ನೀನು. ಇಲ್ಲಿ ಆಡ್ಬೋದು. ಅದೇ ಆಡ್ಬೋದು, ನೀನು ಬರ್ತೀನಿ ನೀನು. ಸಂಜೆ ಹೊತ್ತು ಸುಸ್ತಾಗಿ ಬಂದಿರ್ತೀಯಾ? ಬ್ಯಾಡ್ಮಿಂಟನ್ ಆಡ್ತೀಯಾ? ಬೇಡ, ಸಂಜೆ ಹೊತ್ತು ಯಾವಾಗ ಫ್ರೀ ಇರ್ತೀನಿ ನಾ ಸಂಡೇ ಹೊತ್ತು. ಆಡೋಣ. ನೀನು ನಾಳೆ ಬರೋಕ್ಕೆ. ಆಯ್ತು ಆಡೋಣ. ನಮ್ಮ ಹತ್ರ ನೆಟ್ ಎಲ್ಲ ಇದೆ ಈಗ. ನೆಟ್ ಗಿಟ್ಟೆಲ್ಲ ಏನು ತರೋದಿಲ್ಲ, ಹಂಗೆ ಆಡೋಣ. ತರ್ತೀನಿ. ಗೈಸ್ ಆಲ್ಮೋಸ್ಟ್ ಹೊರಗಡೆ ಕೆಲಸ ಎಲ್ಲ ಮುಗೀತು. ಇವಾಗ ಒಳಗಡೆ ಕೆಲಸ ಏನ್ ಮಾಡಿದ್ಯಾ ಅಂತ ಹೊರಗಡೆ ಕೆಲಸ ಮುಗೀತು? ಏನು ಮಾಡಿಲ್ಲ ಆಯ್ತಾ. ಮತ್ತೆ ಈಗ ನಂಗೆ ಹೇಳ್ಬೇಕು ಏನು ಮಾಡಿಲ್ಲ ಅಂತ. ನಾನು ಊರಿಂದ ಬಂದಮೇಲೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿಲ್ಲ. ಸೊ ಇವಾಗ ಚೇಂಜ್ ಮಾಡೋಣ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಕಸ ಗುಡಿಸಿ ಇಲ್ಲಿದನ್ನು ಮನೆ ಒರೆಸ್ಬೇಕು. ಚಿಂಟು ಇಲ್ಲೆಲ್ಲ ಇಡೋದು, ತೊಗೊಂಡೋಗ್ರು ನೀವು ರೂಮಲ್ಲಿ ಇಡು. ನೀನು ಪುಟ್ಟ ನೋಡಿ ಗೈಸ್, ಅದಕ್ಕೆ ನಾನು ಇವ್ನು ಇಲ್ದಿದ್ದಾಗ ಇವೆಲ್ಲ ಕೆಲಸ ಮಾಡ್ಕೊಳ್ಳೋದು. ಈಗ ನಾಯಿ ಥರ ಆಡ್ತಾನೆ ಇಲ್ಲಿ ನನ್ನ ಜೊತೆ. ನನಗೆ ಮಾಡೋ ಅಷ್ಟೊತ್ತಿಗೆ ಜೀವ ತಿಂದೋಗುತ್ತೆ. ಬಾ ನೋಡಿ ಗೈಸ್, ನೋಡಿ ನೋಡಿ ಒಂದೊಂದನ್ನು ಹೆಂಗೆ ಬಿಸಾಡ್ತಾ ಇದ್ದಾನೆ ಅಂತ. ಅರ್ಧೋಗುತ್ತೆ, ಇನ್ನೊಂದು 3-4 ತಿಂಗಳಾದ್ರೂ ಇರ್ಲಿ. ಹಾ, ಈಗ ಸುತ್ಕೋತಾನೆ, ರೋಲ್ ಆಗ್ತಾನೆ. ಹಿಂಗೆ ನೋಡಿ ಅವನೇನು ಮಾಡ್ತಾನೆ ಅಂತ. ಬಾರೋ ಬಾರೋ. ಎದೋ ಚಿಂಟು, ಬೇಗ ನನ್ ಕೆಲಸ ಇದೆ. ಆಮೇಲೆ 6 ಗಂಟೆ ಆದ್ಮೇಲೆ ಕಸ ಗುಡಿಸ್ಬಾರ್ದ, ಏನಾಗಲ್ಲ ಗುಡಿಸ್ಬಾರ್ದ. ಮತ್ತೆ ಹಂಗೆ ನೋಡಿ ನೋಡಿ ಅದಕ್ಕೆ ಇವ್ನು ಇಲ್ದಿದ್ದಾಗ ಇವೆಲ್ಲ ಕೆಲಸ ಮಾಡೋದು ನಾನು. ಈಗ ಬೀಳುತ್ತೆ ಮೂಟೆ ಕೆಳಗಡೆಗೆ, ಪುಳಾರ್ ಅಂತ ಬೀಳುತ್ತೆ. ನೋಡ್ತಾ ಇರಿ. ಪುಟ್ಟ ತಲೆ ಹೊಡ್ಕೊತೀಯ ಲೂಸ್. ತಲೆ ಹೊಡ್ಕೊಂಡ್ರೆ ಚಿಂಟು ಬೇಡ. ಬಿತ್ತು ಮೂಟೆ ಬಿತ್ತು. ಚಿಂಟು ಮ್ಯಾಜಿಕ್. ಮುಗಿಸ್ಕೊತೀಯ ಅಮ್ಮ. ಬಾ. ನನ್ಗೆ ಇಷ್ಟ ಆಗುತ್ತೆ ಎಗ್ಗು, ಏಕೆ ಬಾಯ್ಲ್ಡ್ ಎಗ್ಗು. ಇದೆಲ್ಲ ಹಾಕೋಬಾರೋ, ಖಾರದ ಪುಡಿ ಎಲ್ಲ ಏನ್ ಹಾಕೊಂಡ್ರು ಅದೇ ಎಣ್ಣೆ ಬರೋದ್ರದ್ದು. ಇನ್ನು ಆಮ್ಲೆಟ್ ಮಾಡ್ಕೊಡ್ತೀಯ ಅನ್ಕೊಂಡು ಸುಮ್ಮನೆ. ಸರಿ ಆಯ್ತು, ಬಾ ಮಾಡೋಣ. ಏನು ಬೇಡ ನಂಗೆ ಹೋಗು. ಬಾರೋ, ಟೈಮ್ ಆಯ್ತು, ನಾನು ಇನ್ನೂ ಮನೆ ಒರೆಸ್ಬೇಕು ಅಪ್ಪಿ. ಮತ್ತೆ ಇನ್ನೇ ನಾಟಕನೇ ಆಡ್ತೀಯ ಅಮ್ಮ. ನೀನು ಬಾ. ಗೈಸ್ ಏನು ಬೇಕಾದರೂ ಮಾಡ್ಬೋದು, ಈ ಮಕ್ಕಳು ಮೇಂಟೈನ್ ಮಾಡೋದಿದೆಯಲ್ಲ ಅದೇ ಕಷ್ಟ ಗೈಸ್. ಬನ್ನಿ ಇವಾಗ ಹೋಗಿ ಅವನಿಗೆ ಸ್ನ್ಯಾಕ್ಸ್ ಕೊಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಏನ್ ಮಾತಾಡ್ತಿದ್ದೆ? ಮಕ್ಕಳು ಮೇಂಟೈನ್ ಮಾಡೋದು ಅಂದೆ, ನೀನು ಮಗುನಾ? ಗಡ್ವ ನೀನು. ಅದೇ ನಿಮ್ಮ ಮನೇಲಿ ಯಾವ ಮಕ್ಕಳಿದ್ದಾರೆ? ಕಿಟ್ ಬೇಡ, ಕಿಟ್ ಬೇಡ. ಯಾರು ಮಕ್ಕಳಿದ್ದಾರೆ? ಯಾರೋ ಬಂದ್ರು ಅನ್ಸುತ್ತೆ. ನಿಮ್ಮ ಮನೇಲಿ ಯಾರು ಮಕ್ಕಳಿದ್ದಾರೆ? ಎಷ್ಟು ಮಾಡಿದ್ರು ಕೆಲಸ ಮುಗಿತಾ ಇಲ್ಲ. ಇವಾಗ ಚಿಂಟುಗೆ ಆಮ್ಲೆಟ್ ಹಾಕ್ತಾ ಇದ್ದೀನಿ, ಹಾಫ್ ಬಾಯ್ಲ್. ಮತ್ತು ಸಿಮ್ಮಿಗೆ ಎಗ್ ಬೇಯಿಸಿದ್ನಲ್ಲ, ಚಿಂಟುಗೂ ಎಗ್ ಬೇಯಿಸಿದ್ದೀನಿ. ಸಿಮ್ಮಿ ಜೊತೆ ಚಿಂಟುನು ದೊಡ್ಡ ಆಗಲಿ ಅಂತ. ಸೊ ಅದಕ್ಕೆ ಅವನು ಏನದು ಪೆರಿ ಎಲ್ಲ ಹಾಕೋತಾ ಇದ್ದಾನೆ. ಚಿಂಟುಗೆ ಇವತ್ತು ಇದೆ ಸ್ನ್ಯಾಕ್ಸು, 2 ಎಗ್ಗು ಮತ್ತು 2 ಆಮ್ಲೆಟ್. ಬನ್ನಿ ಚಿಂಟುಗೆ ಕೊಡೋಣ. ತಗೊಳ್ಳೋ.
ಬಾಯ್ ಬಾಯ್. ಎಲ್ಲಿ ಹೋಗ್ತೀಯಾ? ತಿನ್ನಕ್ಕೆ. ಇಲ್ಲೇ ತಿನ್ನು. ಬೇಡ, ಮೇಲೆ ಹೋಗ್ತೀನಿ. ಗೈಸ್, ರಾತ್ರಿ ಊಟಕ್ಕೆ ಅನ್ನಕ್ಕಿಟ್ಟಿದ್ದೀನಿ, ಮತ್ತು ನನಗೆ ಟೀ ಮಾಡ್ಕೋತಾ ಇದ್ದೀನಿ. ಚಿಂಟುಗೆ ಹಾಲು ರೆಡಿ ಮಾಡಿ ಇಟ್ಟಿದ್ದೀನಿ, ಈಗ ತೊಗೊಂಡೋಗಿ ಕೊಡಬೇಕು. ಗೈಸ್, ಟೀ ಮಾಡ್ಕೊಂಡು ಬಂದೆ, ಚಿಂಟುಗೆ ಹಾಲು ತೊಗೊಬಂದಿದ್ದೆ. ಟೀ ಯಾಕೆ? ಕುಡಿಯೋಕ್ಕೆ. ನೀರು ಕುಡಿಯಲ್ಲ ತಾನೇ? ಕೆಲಸ ಮಾಡಿ ಮಾಡಿ ಕೆಲಸ ಮಾಡಿ ಸುಸ್ತಾದ್ರೆ ಮಾಡಿ ಬರ. ಇನ್ನು ಮನೆ ಒರೆಸ್ಬೇಕು. ಚಿಂಟುಗೆ ಹೋಗಿ ಅನ್ಲೋಡ್ ಮಾಡಿಸ್ಕೊಂಡು ಬರಬೇಕು. ಅಂದ್ರೆ ಚಿಂಟುಗೂ ಹೊರಗಡೆ ವಾಯುವಿಹಾರ, ಚಿಂಟುಗೆ ವಾಯುವಿಹಾರ ಕರ್ಕೊಂಡು ಹೋಗ್ಬಿಟ್ಟು, ನಾನೆಲ್ಲ ಹೋಗ್ಲಿ ವಾಯುವಿಹಾರ. ಚಿಂಟುಗಲ್ಲ ಸಿಮ್ಮಿಗೆ. ಕಮ್ಮಂಗೆ. ಚಿಂಟು ಸಿಮ್ಮಿ ಒಬ್ಬರೇ ಆಗೋದ್ರು. ಸೊ ಸಿಮ್ಮಿಗೆ ವಾಯುವಿಹಾರ ಕರ್ಕೊಂಡು ಹೋಗ್ಬಿಟ್ಟು ನಾನು ಮನೆ ಒರೆಸ್ಬೇಕು, ಅಥವಾ ಮನೆ ಒರೆಸ್ಬಿಟ್ಟೆ ವಾಯುವಿಹಾರ ಕರ್ಕೊಂಡೋದ್ರೆ ಬೆಸ್ಟ್ ಅನ್ಸುತ್ತಲ್ಲ. ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ನನಗೇನೋ ಬೇಕಾಗಿಲ್ಲ ಅನ್ಸುತ್ತೆ ಈಗ. ಆಮೇಲೆ ಮನೆ ಒಳಗೆ ಮಾಡ್ಕೊಳ್ಳುತ್ತೆ, ಕಾಂಪೌಂಡ್ ಒಳಗೆ. ಅದ್ರಾಣೆ ಬರ. ಹಾಂ, ನಾನೇ ಬಾಚಬೇಕು ನಾಳೆ ಬೆಳಗ್ಗೆ. ನಾಳೆ ಬೆಳಗ್ಗೆ ಅವ್ರು ಬಂದಿರ್ತಾರೆ. ಲೇಟ್ ಆಗುತ್ತೆ. ನಾಳೆನೂ ಬರಲ್ಲ ಅವರೇ. ಮಧ್ಯಾಹ್ನ ಮೇಲೆ ಬರ್ಬೋದೇನೋ. ನಿನ್ಗೆ ಗೊತ್ತು ಇವತ್ತು ಬರಲ್ಲ ಅಂತ? ನಿಮ್ಮಪ್ಪ ಹೇಳ್ದ ಫೋನ್ ಮಾಡಿ, ಏನಂತ? ಅವ್ರು ಬರಲ್ಲ ಅಂತೆ, ನೀನು ಸಿಮ್ಮಿಗೆ ಊಟ ಹಾಕು ಅಂತ. ಅಪ್ಪ? ಪಪ್ಪ ಬರ್ತಾನೆ, ಪಪ್ಪ ಇದ್ದಾನಲ್ಲ. ಏನಂದ್ರೆ ಇವತ್ತು ಸ್ಪೆಷಲ್ ಆಗಿ ಮಾಡ್ತೀಯ, ಚೆನ್ನಾಗಿರೋದು. ಏನು ಮಾಡಲ್ಲ, ಅವರೇ ಕಳ್ಸಾರು ಮಾಡಿದ್ದೀನಲ್ಲ. ಅವ್ರಿಗೆ ಕಳ್ಸಾರು, ಅದಕ್ಕೆ ಆಮ್ಲೆಟ್ ಹಾಕ್ಕೊಡ್ತೀನಿ, ಎಗ್ ಬೇಯಿಸಿದ್ದೀನಿ. ಗೈಸ್, ಸಿಮ್ಮಿನ ಇನ್ನೊಂದು ರೌಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೈಟ್ ವಾಕಿಗೆ. ಇದಾದರೆ ನನ್ನ ಕೆಲಸ ಮುಗ್ದಂಗೆ. ನೋಡಿ ಗೈಸ್, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಗೈಸ್, ಟೈಮ್ ಬಂದು ಹತ್ತತ್ರ 8 ಗಂಟೆ ಆಗಿದೆ. ಈಗ ಮನೆ ಒರೆಸ್ತಾ ಇದ್ದೀನಿ, ಅಂದರೆ ರೂಮು. ಬೆಳಗ್ಗೆಯಿಂದ ಬರೀ ಕೆಳಗಡೆ ಮನೆ ಕೆಲಸನೇ ಆಗೋಯ್ತು. ಕೆಳಗಡೆ ಮನೆ ಕೆಲಸ, ಸಿಮ್ಮಿ ಕೆಲಸ ಇದೇ ಆಗೋಯ್ತು, ಚಿಂಟು ಕೆಲಸ. ಇವಾಗ ಏನ್ ಬೇಡ, ಇವಾಗ ಹೌದು, ನಿನಗೆ ಪಿಕ್ಕು ಡ್ರಾಪು ನಿಮ್ಮ ಅಪ್ಪನ್ ಮಾಡ್ತಾನ. ಪಿಕ್ಕು ಡ್ರಾಪು ಎಲ್ಲ ನೋಡಿ ಗೈಸ್. ಬೆಳಗ್ಗೆ ಇವ್ನು ಬಿಡಬೇಕು, ಡ್ರಾಪ್ ಮಾಡಬೇಕು, ಮತ್ತೆ ನಾನು ವಾಪಸ್ ಬರಬೇಕು, ಮತ್ತೆ ಮನೆ ಕೆಲಸ ಮಾಡ್ಕೋಬೇಕು, ಮತ್ತೆ ಊಟ ತೊಗೊಂಡೋಗ್ಬೇಕು, ಮತ್ತೆ ವಾಪಸ್ ಬರಬೇಕು, ಮತ್ತೆ ಈಗ ಸಂಜೆ ಮತ್ತೆ ಪಿಕ್ ಮಾಡಬೇಕು, ನಾನು ಹೋಗಬೇಕು, ವಾಪಸ್ ಬರಬೇಕು. 6 ಸಲ ಓಡಾಡ್ತೀನಿ ದಿನಕ್ಕೆ. ಇಲ್ಲಿಂದ ನಮ್ಮನೆಯಿಂದ ಅಂಕೋಲಾ ಇರೋದು 5 ಕಿಲೋಮೀಟರ್ ಇದೆ. 5 ತಪ್ಪಿದ್ರೆ 5.5 ಕಿಲೋಮೀಟರ್ ಇದೆ, ಆಯಿತಾ. ಸೊ 30 ಕಿಲೋಮೀಟರ್ಸ್ ಅಂಥದ್ರಲ್ಲಿ ನಾನು ಕೆಲಸ ಮಾಡ್ಕೊಬೇಕು, ಮಧ್ಯದಲ್ಲಿ ಮತ್ತೆ ಹೋಗ್ಬೇಕು, ರೆಡಿ ಆಗಬೇಕು, ಮತ್ತೆ ವಾಪಸ್ ಬರಬೇಕು. ಅಲ್ಲ, ಅವನಿಗೆ ವೆಯ್ಟಿಂಗ್ ಪೀರಿಯಡ್ ಬೇರೆ. ಮುಂಚೆನೇ ಬಾರಮ್ಮ ಅಂತ ಬೇರೆ ಹೇಳ್ತಾನೆ. ಸೊ ಮುಂಚೆನೇ ಹೋಗಿ ಕಾಯ್ಕೊಂಡು ಕುತ್ಕೋಬೇಕು, ಅವ್ನಿಗೆ ತಿನ್ನಿಸಿ ಫೀಡ್ ಮಾಡಿಸಿ ಬರಬೇಕು, ಮತ್ತು ಕರ್ಕೊಬರ್ಬೇಕಾದ್ರೆ ಕಾಯ್ದಿದ್ಕೊಂಡು ಆಮೇಲೆ ಕರ್ಕೊಬರ್ಬೇಕು. ಈಗ ಬಂದಿರೋದು ಅಂತ ಹೇಳ್ತಾನೆ ಚಿಂಟು ಕೆಲಸ ಅಂದರೆ. ಬಂದ ಮೇಲೆ ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಅವನಿಗೀಗ ಗ್ರಾಫ್ ಸಹ ನಾನೇ ಮಾಡಿಕೊಟ್ಟೆ. ಅವನೇನು ಕಲಿತಾ ಇಲ್ಲ, ಎಲ್ಲ ನಾನೇ ಮಾಡಿಕೊಡ್ತಾ ಇದ್ದೀನಿ. ನಮ್ಮಪ್ಪ ಓದಿಸಿ ಇದೊಂದು ಒಳ್ಳೆ ಕೆಲಸ ಮಾಡಿಸಿದ್ದಾನೆ. ನಯಾ ಪೈಸಾ ಬರೋದಿಲ್ಲ. ಗಿಂಟು ಬೇಡ ನೀನು. ನಮ್ಮ ಮನೆ ಒರೆಸ್ಬೇಕು ಬಿಡು. ಮನೆ ಎಂತ ಮನೆ ಒರೆಸ್ಬೇಕು? ಹಾಕ್ತೀನಿ ನೋಡಿಕೆ, ಹಾಕ್ತೀನಿ. 3, 2, 1. ಹಾಂ, ಒರ್ಸು. ಗೈಸ್, ನಂದು ಇವತ್ತಿನ ಕೆಲಸ ಮುಗೀತು, ಕಂಪ್ಲೀಟ್ ಕೆಲಸ ಆಯಿತು. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಆರಾಮಾಗಂತೂ ಇರಲ್ಲ, ಏಕೆಂದರೆ ಚಿಂಟು ಊಟ ಹಾಕ್ಕೊಡ್ಬೇಕು, ಇನ್ನೂ ಅವ್ರ ಪಪ್ಪ ಬರಬೇಕು, ಅವ್ರ ಪಪ್ಪಂಗೆ ಊಟ ಹಾಕಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋಬೇಕು. ಬಟ್ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಏನು? ಹಾಂ, ವರ್ಷ ಆಯಿತು, ಈಗ ಜಸ್ಟ್ ಒರೆಸ್ದೆ. ಹಾಂ
ನೀನು ವ್ಲಾಗಲ್ಲಿ ನೋಡ್ತಾರೆ ಜನಗಳು, ಆವಾಗ ನೀನು ನೋಡಿದ್ಯೋ ಇಲ್ಲೋ ಅಂತ ಅವ್ರಿಗೆ ಗೊತ್ತಾಗತ್ತೆ. ಹಾಂ, ನೀನು ಎಷ್ಟು ಮಟ್ಟಿಗೆ ನಿಜ ಹೇಳ್ತೀಯ, ಎಷ್ಟು ಮಟ್ಟಿಗೆ ಸುಳ್ಳು ಹೇಳ್ತೀಯ ಅಂತ ಅವ್ರಿಗೆ ಗೊತ್ತಾಗತ್ತೆ. ಆಯಿತಾ? ನೋಡಿ ಗೈಸ್, ಅವ್ನ ಮಾತು ನೀವೇ ಕೇಳಿಸ್ಕೊಂಡಿದ್ದೀರಾ. ಸೊ ನಾ ಏನೂ ಹೇಳಬೇಕಾಗಿದ್ದಿಲ್ಲ ನನ್ನ ಮಗನ ಬಗ್ಗೆ, ನಿಮಗೆ ಎಲ್ಲ ಅರ್ಥ ಆಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಏನು ಹಂಗೆ ನೋಡ್ತೀಯಾ? ಬರ್ಕೋ, ಓದ್ಕೋ. ಏನಮ್ಮ ಇಕ್ಕೆ ಏನು? ಬೇಕಾಗವೆ, ಬತ್ತೀಯಾ? ಹಾಂ, ಚಿಂಟೂರ್ ಪಪ್ಪ ಬಂದಿದ್ದಾನೆ. ಸೊ ಅವ್ನಿಗೆ ಇವತ್ತು ನಾನ್ ವೆಜ್ ಊಟ ಇಲ್ಲ. ಒಂದು ಎಗ್ಗು ಮತ್ತು ಆಮ್ಲೆಟು ಮತ್ತು ಅವರೆಕಾಳು ಸಾರು. ನಂದು ನನ್ನ ಮಗೊಂದು ಊಟ ಆಯಿತು. ಸೊ ಈಗ ಅವ್ರ ಪಪ್ಪಂಗೆ ಊಟ ಹಾಕೊಟ್ಬಿಟ್ಟು ಮಲ್ಕೋತೀನಿ ಗೈಸ್. ಗುಡ್ ನೈಟ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.